ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯ ಒಳ್ಳೆಯ ಫಲಗಳಿದ್ದಾವೆ, ಯಾವ ರೀತಿಯ ಕಷ್ಟ ನಷ್ಟಗಳು ಅಥವಾ ತೊಂದರೆಗಳು ಬರುವಂಥದ್ದಿದೆ, ಆ ತೊಂದರೆಗಳಿಗೆ ನಾವೇನು ಮಾಡಬೇಕು, ಯಾರ್ಯಾರು ಯಾವ್ಯಾವ ರೀತಿಯಾಗಿ ಆ ತೊಂದರೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು, ಹಾಗೆ ಯಾವ್ಯಾವ ದಶಾಭುಕ್ತಿಗಳಿರತಕ್ಕಂಥವರಿಗೆ ಯಾವ್ಯಾವ ರೀತಿಯ ಫಲಗಳು ಬರಬಹುದು ಅನ್ನೋದನ್ನು ಕೂಡ ಹೇಳುತ್ತೇನೆ. ನಿಮಗೆ ಈ ಸಮಯದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಎಂದು ಗೊತ್ತಾದರೆ ಯಾವ ರೀತಿಯ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಯಾರಿಗೋ ಒಬ್ಬರಿಗೆ ಗುರುದಶೆ ನಡೀತಾ ಇರುತ್ತೆ, ಶುಕ್ರದಶೆಯ ಫಲಗಳು ಅವರಿಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಗುರುದಶೆಯ ಫಲಗಳು ಬರುತ್ತೆ. ಹಾಗಾಗಿ ಯಾವ್ಯಾವ ದಶಾಭುಕ್ತಿಗಳಿರತಕ್ಕಂಥವರಿಗೆ ಯಾವ್ಯಾವ ರೀತಿಯ ಫಲಗಳು ಬರುತ್ತೆ ಅನ್ನೋದನ್ನು ನಾನು ಹೇಳಿಬಿಟ್ರೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗೆ ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಇರುತ್ತೆ. ಎಲ್ಲ ತಿಂಗಳಲ್ಲೂ ಎಲ್ಲ ರೀತಿಯಿಂದಲೂ ಒಳ್ಳೆಯದೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಸಮಯ ಹಾಗಿರುತ್ತೆ, ಆದರೆ ಎಲ್ಲ ತಿಂಗಳುಗಳಲ್ಲೂ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಸಮಸ್ಯೆಗಳು ಬರುತ್ತೆ, ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ, ಕೆಲವೊಂದಷ್ಟು ಜಾಗ್ರತೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೆಲ್ಲ ಇರುತ್ತೆ ಎಲ್ಲ ತಿಂಗಳಲ್ಲೂ ಕೂಡ, ಎಲ್ಲ ರಾಶಿಯವರಿಗೂ ಕೂಡ ಇರುತ್ತೆ. ನಿಮಗೆ ಯಾವ್ಯಾವ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಬರುತ್ತೆ ಅದನ್ನು ನೋಡೋಣ. ವಿಶೇಷ ಫಲಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಏನೋ ಸಾಲದ ವಿಷಯದಲ್ಲಿ ಏನೋ ಸಮಸ್ಯೆಗಳಿರುತ್ತೆ, ಅಥವಾ ಖರ್ಚಿನ ವಿಚಾರದಲ್ಲಿ ಏನೋ ಸಮಸ್ಯೆಗಳಿರುತ್ತೆ. ಕೆಲವೊಂದು ಸಮಯ ಎಲ್ಲ ರೀತಿಯಿಂದಲೂ ಸಮಸ್ಯೆಗಳಿರುತ್ತೆ, ಕೆಲವೊಂದು ಸಮಯ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದೇ ಇರುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನಾವು ಹೆಚ್ಚಿನದಾಗಿ ನೋಡೋಣ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಿಮ್ಮ ನಂಬರ್ಗೆ ಸಂಪರ್ಕ ಮಾಡಬಹುದು. ಹಾಗೆ ಕೆಲವೊಂದಷ್ಟು ಪರಿಹಾರ ಕಾರ್ಯಗಳನ್ನು ಕೂಡ ನಾವೇ ಮಾಡಿಕೊಡ್ತೇವೆ. ಆನ್ಲೈನ್ ಮುಖಾಂತರ ಹೋಮಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಅರ್ಚನೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಜಪಗಳನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ಈ ಸಂಧಿ ಶಾಂತಿಗಳನ್ನು ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ನಡೆಯುತ್ತೆ. ಆನ್ಲೈನ್ ಮುಖಾಂತರವಾಗಿ ನಿಮಗೆ ವೀಡಿಯೋಗಳನ್ನು ಕಳಿಸ್ತೇವೆ, ಅಥವಾ ಲೈವ್ ವೀಡಿಯೋಗಳನ್ನು ಕಳಿಸ್ತೇವೆ. ಸಂಕಲ್ಪ ಮಾಡೋ ಸಮಯಕ್ಕಾಗಿರಬಹುದು, ಅಥವಾ ಪೂರ್ಣಾಹುತಿ ಸಮಯಕ್ಕಾಗಿರಬಹುದು, ನೀವು ನೋಡಬಹುದು. ನಿಮಗೆ ಯಾವ ಸಮಯದಲ್ಲಿ ಕನ್ವೀನಿಯೆಂಟ್ ಆಗಿದೆ ಆ ಸಮಯದಲ್ಲಿ ನೋಡಿಕೊಂಡು ಹೋಮಗಳನ್ನು ಮಾಡುವಂಥದ್ದಿರುತ್ತೆ. ಹಾಗೆ ಪ್ರಸಾದವನ್ನು ಆನ್ಲೈನ್ ಮುಖಾಂತರವಾಗಿ ನಾವು ನಿಮಗೆ ಕಳಿಸಿಕೊಡ್ತೇವೆ. ಈಗ ಆನ್ಲೈನ್ನಲ್ಲಿ ಮಾಡೋದಾದರೆ ಒಂದಷ್ಟು ಖರ್ಚುಗಳು ನಮಗೆ ಉಳಿಯುತ್ತೆ. ಜಾಗದ ಬಾಡಿಗೆ ಆಗಿರ್ಬೋದು, ಅಥವಾ ಪುರೋಹಿತರ ಖರ್ಚುಗಳಾಗಿರ್ಬೋದು, ಅಥವಾ ಅಲಂಕಾರದ ಖರ್ಚುಗಳಾಗಿರ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಆನ್ಲೈನ್ ಮುಖಾಂತರವಾಗಿ ಪರಿಹಾರಗಳನ್ನು ಮಾಡುವಾಗ ನಿಮಗೆ ಖರ್ಚುಗಳು ಕಡಿಮೆ ಇರುತ್ತೆ. ಹಾಗೆ ನಿಮ್ಮ ಸಮಯಾವಕಾಶವನ್ನು ನೋಡಿಕೊಂಡು ನಾವು ಆ ಪರಿಹಾರ ಕಾರ್ಯಗಳನ್ನು ಮಾಡೋದಕ್ಕಾಗತ್ತೆ. ಹಾಗಾಗಿ ಒಂದಷ್ಟು ಅನುಕೂಲತೆಗಳಿದ್ದಾವೆ. ನಿಮಗೇನಾದರೂ ಈ ತರಹದ ಒಂದು ಸೇವೆಗಳು ಬೇಕಾಗಿದ್ದರೆ ಕೆಳಗಡೆ ನನ್ನ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಈಗ ಮುಂದುವರಿಸೋಣ. ನೋಡಿ, ಕನ್ಯಾ ರಾಶಿಯವರ ಆರ್ಥಿಕತೆಯ ವಿಚಾರ ಹೇಗಿರುತ್ತೆ ನೋಡಿ. ಆರ್ಥಿಕತೆಯ ವಿಚಾರವನ್ನು ನೋಡಬೇಕಾದ್ರೆ ಉದ್ಯೋಗ ಹೇಗಿದೆ, ಖರ್ಚು ಹೇಗಿರುತ್ತೆ, ಲಾಭ ಹೇಗಿರುತ್ತೆ, ಇದನ್ನೆಲ್ಲ ನೋಡಿಕೊಂಡು, ಹಾಗೆ ಸಾಲದ ವಿಚಾರವನ್ನು ನಾವು ನೋಡ್ಕೊಂಡ್ಬಿಟ್ರೆ ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ತಿಂಗಳಲ್ಲಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಮೊದಲನೇದಾಗಿ ನೋಡುವಂತಹದ್ದು ಉದ್ಯೋಗದ ವಿಚಾರ. ಉದ್ಯೋಗ ಹೇಗಿದೆ ಕನ್ಯಾ ರಾಶಿಯವರಿಗೆ? ಉದ್ಯೋಗ ತುಂಬ ಚೆನ್ನಾಗಿ ಇದೆ. ನಿಮ್ಮ ಉದ್ಯೋಗ ರಾಶಿಗೆ ಗುರು ಬರ್ತಾನೆ, ವಕ್ರಿಯಾಗಿ ಗುರು ವಾಪಸ್ ಬರ್ತಾನೆ ಮಿಥುನ ರಾಶಿಗೆ. ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿ ಆಗುತ್ತೆ ಅದು. ಅಲ್ಲಿಗೆ ಗುರು ಬಂದಾವಾಗ ಒಳ್ಳೆಯ ಉದ್ಯೋಗ ಆಗುತ್ತೆ ನಿಮಗೆ. ಆತ ಸುಖ ಸ್ಥಾನಾಧಿಪತಿಯೂ ಆಗಿದ್ದಾನೆ, ಈ ವಿವಾಹ ಸ್ಥಾನಾಧಿಪತಿಯೂ ಕೂಡ ಆಗಿದ್ದಾನೆ. ಹಾಗಾಗಿ ಅದು ಎರಡು ವಿಚಾರಗಳಲ್ಲಿ ಕೂಡ ನಿಮಗೆ ಈ ಗುರುವಿನ ಒಂದು ಸ್ಥಿತಿ ಅನ್ನುವಂಥದ್ದು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ಉದ್ಯೋಗಕ್ಕೂ ಕೂಡ ಅನುಕೂಲತೆ ಆಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತಾ ಇದ್ದರೆ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಒಟ್ಟಾರೆ ನಿಮಗೆ ಒಳ್ಳೆಯ ಅಭಿವೃದ್ಧಿ ಇದೆ. ಈ 9 ಗ್ರಹರಲ್ಲಿ ತುಂಬ ಒಳ್ಳೆಯ ಫಲಗಳನ್ನು ಕೊಡುವಂಥವನು ಗುರು. ಅವನು ಕೊಡುವಂತಹ ಒಳ್ಳೆಯ ಫಲಗಳು ಮತ್ತು ಯಾರೂ ಕೊಡೋದಿಲ್ಲ. ಹಾಗಾಗಿ ಗುರುವಿನ ಒಂದು ಒಳ್ಳೆಯ ಸ್ಥಿತಿ, ಅವನ ಒಂದು ದಶಮ ಸ್ಥಿತಿ ಅನ್ನುವಂಥದ್ದು ನಿಮಗೆ ಉದ್ಯೋಗದಲ್ಲಿ ಒಂದಷ್ಟು ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ, ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ, ಉದ್ಯೋಗದಲ್ಲಿ ಒಳ್ಳೆಯ ಸುಖವನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಆತ ಸುಖ ಸ್ಥಾನಾಧಿಪತಿಯೂ ಕೂಡ ಆಗಿದ್ದಾನೆ, ಒಳ್ಳೆಯ ಖುಷಿಯೂ ಕೂಡ ನಿಮಗೆ ಈ ತಿಂಗಳಲ್ಲಿ ಲಭಿಸುತ್ತೆ. ಹಾಗೆ ವಿವಾಹ ಸ್ಥಾನಾಧಿಪತಿಯೂ ಕೂಡ ಆಗಿದ್ದಾನೆ, ಅದರಿಂದ ಒಳ್ಳೆಯ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಗುರುವಿನ ಬಲ ಅನ್ನುವಂಥದ್ದು ನಿಮಗೆ ಇರುತ್ತೆ. ಹಾಗಾಗಿ ಒಳ್ಳೆಯ ಅನುಕೂಲತೆ ಇದೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ವಿಶೇಷವಾಗಿರುವ ಅನುಕೂಲತೆಗಳಾಗತ್ತೆ. ಗುರುವಿನ ಆ ಒಂದು ಬದಲಾವಣೆ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಮುಂದೆ ಒಂದು ಮೇ ಟೈಮಿಗೆ ಈ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ ನಿಮ್ಮ ರಾಶಿಯಿಂದ ಲಾಭ ರಾಶಿಗೆ ಬರ್ತಾನೆ. ಆವಾಗಲೂ ಕೂಡ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಈ ಗುರುವಿನ ಬಲ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾ ಇದೆ. ಯಾರ್ಯಾರಿಗೆ ಗುರು ದಶೆ ನಡೀತಾ ಇದೆ ಅಂಥವರಿಗೆ ಈ ತಿಂಗಳಲ್ಲಿ ಒಳ್ಳೆಯ ಸುಖ ಇರುತ್ತೆ. ವಿವಾಹದ ವಿಚಾರದಲ್ಲಿ ಒಳ್ಳೆಯ ಅನುಕೂಲತೆ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತಾ ಇದ್ದರೆ ಅದು ಕೂಡ ಬಗೆಹರಿಯುತ್ತೆ. ಹಾಗೆ ಉದ್ಯೋಗದಲ್ಲಿ ಕೂಡ ಒಂದು ಅನುಕೂಲತೆ ಆಗುತ್ತೆ. ಆದಷ್ಟು ಗುರು ರಾಯರ ಆರಾಧನೆಯನ್ನು ಮಾಡಿ, ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಈ ಫಲಗಳು ಇನ್ನೂ ಹೆಚ್ಚಾಗಿ ಬರುತ್ತೆ, ನಿಮಗೆ ಅನುಕೂಲಕರವಾಗಿ ಬರುತ್ತೆ. ಉದ್ಯೋಗ ಚೆನ್ನಾಗಿದೆ. ಲಾಭ ಹೇಗಿದೆ? ಲಾಭವೂ ಕೂಡ ತುಂಬ ಚೆನ್ನಾಗಿ ಇದೆ. ಲಾಭ ರಾಶಿಯನ್ನು ಯಾವುದೇ ಪಾಪಗ್ರಹರ ನೋಡ್ತಾ ಇಲ್ಲ, ಲಾಭ ರಾಶಿಗೆ ಯಾವುದೇ ಪಾಪಗ್ರಹರ ಸಂಪರ್ಕ ಇಲ್ಲ. ಹಾಗಾಗಿ ಒಳ್ಳೆಯ ಅನುಕೂಲತೆ ಇದೆ, ಒಳ್ಳೆಯ ಲಾಭಗಳು ಉಂಟಾಗುತ್ತೆ. ಬಂದಿರುವಂತಹ ಹಣ ಒಳ್ಳೆಯ ಒಂದು ಕೆಲಸಗಳಿಗೆ
ವಿನಿಯೋಗ ಆಗುತ್ತೆ, ಒಳ್ಳೆಯ ಸುಖ ಸಿಗುತ್ತೆ, ಒಳ್ಳೆಯ ಖುಷಿ ಸಿಗುತ್ತೆ. ಕೆಲವೊಂದಷ್ಟು ವಸ್ತುಗಳನ್ನು ನಾವು ಬಹುದಿನಗಳಿಂದ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೇವೆ, ಹಣದ ವ್ಯವಸ್ಥೆ ಆಗಿರೋದಿಲ್ಲ. ಏನೋ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಜಾಗವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಏನೋ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ. ಸೊ ಹೀಗೆಲ್ಲ ಒಂದಷ್ಟು ನಮ್ಮ ಕೆಲಸಗಳಿರುತ್ತೆ, ಏನೊಂದಷ್ಟು ತಗೊಳ್ಬೇಕು ಅಂತಿರುತ್ತೆ. ಸೊ ಅಂತಹದನ್ನು ಈ ತಿಂಗಳಲ್ಲಿ ಪಡೆಯುವಂತಹ ಒಂದು ಅವಕಾಶಗಳು ಬರುತ್ತೆ. ಮನಸ್ಸಿಗೆ ಇಷ್ಟವಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡಬೇಕು. ಸೊ ಅಂತಹ ಒಂದು ಏನು ಖರೀದಿ ಇದೆ ಅದು ಈ ತಿಂಗಳಲ್ಲಿ ಆಗುವಂತಹ ಅವಕಾಶ ಇದೆ. ಒಳ್ಳೆಯದಕ್ಕೋಸ್ಕರವಾಗಿ ಹಣ ಖರ್ಚಾಗುತ್ತೆ, ಒಳ್ಳೆಯ ಖುಷಿ ಸಿಗುತ್ತೆ. ಕೆಲವರಿಗೆ ಹಣವನ್ನು ಕೂಡಿಡೋದೇ ಒಂದು ಖುಷಿಯಾಗಿರುತ್ತೆ. ಸೊ ವಾಹನ ಖರೀದಿ ಮಾಡಬೇಕಂತಿಲ್ಲ, ಜಾಗ ಖರೀದಿ ಮಾಡಬೇಕಂತಿಲ್ಲ, ಕೈಯಲ್ಲಿ ಹಣ ಇದ್ದರೆ ಅದೇ ಖುಷಿ. ಸೊ ನಿಮಗೇನು ಖುಷಿ ಕೊಡುತ್ತೆ ಅಂತಹ ಒಂದು ವಸ್ತುಗಳು ಅಥವಾ ಅಂತಹ ಒಂದು ಘಟನೆಗಳು ಈ ತಿಂಗಳಲ್ಲಿ ನಡೆಯುತ್ತೆ. ಸೊ ನೀವು ಖುಷಿಯಾಗಿರ್ತೀರಿ, ಖುಷಿಗೋಸ್ಕರವಾಗಿ ಒಂದಷ್ಟು ಹಣವನ್ನು ಖರ್ಚು ಮಾಡ್ತೀರಿ ಅಥವಾ ಹಣವನ್ನು ಉಳಿತಾಯ ಮಾಡ್ತೀರಿ. ಸೊ ಎರಡೂ ರೀತಿಯಲ್ಲೂ ಕೂಡ ಅನ್ವಯಕ್ಕೆ ಬರುತ್ತೆ. ನಿಮಗೆ ಇಷ್ಟ ಆಗಿರತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದು ಅಥವಾ ಇಷ್ಟವಾಗಿರತಕ್ಕಂಥವರನ್ನು ಮೀಟ್ ಮಾಡುವಂತಹದ್ದು, ಸೊ ನಿಮ್ಮ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುವಂತಹ ಘಟನೆಗಳು ಈ ತಿಂಗಳಲ್ಲಿ ನಡೆಯುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ತುಂಬ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸಲಿಕ್ಕಿದ್ದೀರಿ ಕನ್ಯಾ ರಾಶಿಯವರು. ಹಾಗೆ ಖರ್ಚು ನೋಡಿ, ನಿಮಗೆ ದುರ್ವ್ಯಯ ಆಗುವಂಥದ್ದಿಲ್ಲ. ಖರ್ಚು ನಾವು ನೋಡಬೇಕಾದ್ರೆ ಖರ್ಚು ಒಂದಷ್ಟು ಖರ್ಚುಗಳನ್ನು ನಾವು ಮಾಡ್ತೇವೆ, ಅಲ್ಲಿ ಇನ್ನೊಂದು ವಸ್ತುಗಳನ್ನು ಖರೀದಿ ಮಾಡ್ತೇವೆ, ಅಥವಾ ನಮಗೆ ಖುಷಿ ಕೊಡುವಂತಹ ವಸ್ತುಗಳನ್ನು ಖರೀದಿ ಮಾಡ್ತೇವೆ, ಅಥವಾ ಖುಷಿ ಕೊಡುವಂತಹ ವಿಚಾರಗಳಿಗೆ ನಾವು ಹಣವನ್ನು ವ್ಯಯ ಮಾಡ್ತೇವೆ. ಸೊ ಅಂತಹ ವ್ಯಯಗಳಾದರೆ ತಲೆಬಿಸಿ ಇಲ್ಲ. ಸೊ ಏನೋ ಮೋಸ ಆಗಿ ಹೋಗುತ್ತೆ, ಅಥವಾ ಏನೋ ದುರ್ವ್ಯಯ ಆಗುತ್ತೆ, ಏನೋ ಆರೋಗ್ಯ ಹಾಳಾಗಿ ಅದಕ್ಕೋಸ್ಕರ ನಾವು ಒಂದಷ್ಟು ಹಣವನ್ನು ಖರ್ಚು ಮಾಡುವಾಗ ಆಗುತ್ತೆ, ಒಂದು 4-6 ಆಸ್ಪತ್ರೆಗಳನ್ನು ಅಲಿಯೋ ಹಾಗಾಗುತ್ತೆ. ಸೊ ಈ ತರಹದ ಒಂದಷ್ಟು ಖರ್ಚುಗಳಲ್ಲ. ಸೊ ನಿಮಗೆ ಒಳ್ಳೆಯ ಖರ್ಚುಗಳಿದ್ದಾವೆ, ಒಂದು ಅನುಕೂಲಕರವಾಗಿರತಕ್ಕಂತಹ ಖರ್ಚುಗಳಿದ್ದಾವೆ, ಒಂದು ಕಂಟ್ರೋಲ್ಡ್ ಆಗಿರತಕ್ಕಂತಹ ಖರ್ಚುಗಳಿದ್ದಾವೆ. ಕಂಟ್ರೋಲ್ ತಪ್ಪಿ ಕೆಲವೊಂದು ಸಮಯ ಖರ್ಚಾಗ್ಬಿಡುತ್ತೆ. ಸೊ ನಾವೇನೊಂದು ಎಸ್ಟಿಮೇಷನ್ ಹಾಕಿರ್ತೇವೆ, ಒಂದು ಇಷ್ಟು ಖರ್ಚು ಆಗಬಹುದು ಇದಕ್ಕೆ ಅಂತ. ಸೊ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ, ಆವಾಗ ನಮಗೆ ಏನೋ ತೊಂದರೆ ಆಗುತ್ತೆ, ಅಥವಾ ಮನಸ್ಸಿಗೆ ನೋವಾಗುತ್ತೆ, ಅಥವಾ ಸಮಸ್ಯೆಗಳು ಎದುರಿಗೆ ಬರುತ್ತೆ. ಸೊ ನಮ್ಮ ಸಮಸ್ಯೆ ಅಂತ ಬರೋದು ಯಾವಾಗ, ನಮಗೆ ಅದು ಇಷ್ಟ ಆಗದೇ ಇರುವಾಗ. ಸೊ ನಿಮಗೆ ಇಷ್ಟ ಆಗುವಂತಹ ಖರ್ಚುಗಳೇ ಆಗಿರುತ್ತೆ. ಹಾಗಾಗಿ ಖರ್ಚುಗಳ ವಿಚಾರದಲ್ಲಿಯೂ ಕೂಡ ಯಾವುದೇ ದೊಡ್ಡದಾಗಿರತಕ್ಕಂತಹ ಸಮಸ್ಯೆಗಳಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕತೆ ಅನ್ನುವಂಥದ್ದು ಚೆನ್ನಾಗಿದೆ, ಒಳ್ಳೆಯ ಆರ್ಥಿಕ ಲಾಭ ಆಗುತ್ತೆ. ಹಾಗೆ ಒಂದಷ್ಟು ಉಳಿತಾಯವೂ ಕೂಡ ಚೆನ್ನಾಗಿ ಆಗುತ್ತೆ. ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ನೀವು ಮಾಡೋದಕ್ಕೆ ಅಡ್ಡಿಲ್ಲ. ಈ ತಿಂಗಳಲ್ಲಿ ಒಳ್ಳೆಯ ಇನ್ವೆಸ್ಟ್ಮೆಂಟಿಗೂ ಕೂಡ ಒಳ್ಳೆಯ ಅವಕಾಶಗಳು ಬರುತ್ತೆ. ಬಂಗಾರವನ್ನು ಖರೀದಿ ಮಾಡೋದಾಗಿರ್ಬೋದು, ಅಥವಾ ಮನೆಯನ್ನು ಖರೀದಿ ಮಾಡೋದಾಗಿರ್ಬೋದು, ಭೂಮಿಯನ್ನು ಖರೀದಿ ಮಾಡೋದಾಗಿರ್ಬೋದು, ಇದೆಲ್ಲ ಒಂದಷ್ಟು ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಅನುಕೂಲತೆಯನ್ನು ಮಾಡಿಕೊಡುತ್ತೆ. ಸೊ ಅಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಮಾಡೋದಕ್ಕೆ ಈ ತಿಂಗಳಲ್ಲಿ ಒಳ್ಳೆಯ ಅವಕಾಶ ಇದೆ. ಹಾಗೆ ಯಾರ್ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಅದರಲ್ಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ, ಅಥವಾ ವಸ್ತ್ರದ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇದ್ದೀರಿ, ವಸ್ತ್ರ ವಿನ್ಯಾಸವನ್ನು ಯಾರು ಮಾಡ್ತಾ ಇದ್ದೀರಿ, ಅಂದರೆ ಡಿಸೈನಿಂಗ್ ಫೀಲ್ಡಲ್ಲಿ ಯಾರ್ಯಾರಿದ್ದೀರಿ ಅಂಥವರಿಗೆ ಒಳ್ಳೆಯ ಅನುಕೂಲತೆಗಳಾಗುತ್ತೆ. ಟೀಚಿಂಗ್ ಫೀಲ್ಡಲ್ಲಿ ಇರತಕ್ಕಂಥವರಿಗಂತೂ ತುಂಬ ಒಳ್ಳೆಯ ಫಲಗಳೇ ಉಂಟಾಗುತ್ತೆ. ಸ್ವತಃ ಗುರುವೇ ಆ ಒಂದು ದಶಮ ರಾಶಿಯಲ್ಲಿ ಇರೋದರಿಂದ ಈ ಗುರುತ್ವಕ್ಕೆ ಒಳ್ಳೆಯ ಒಂದು ಅವಕಾಶಗಳು ಬರುತ್ತೆ. ಟೀಚಿಂಗ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಅಭಿವೃದ್ಧಿ ಇದೆ, ಅಥವಾ ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೂ ಕೂಡ ಒಳ್ಳೆಯ ಅಭಿವೃದ್ಧಿ ಇದೆ. ಹಾಗಾಗಿ ಟೀಚಿಂಗ್ ಫೀಲ್ಡಲ್ಲಿ ಯಾರ್ಯಾರಿದ್ದೀರಿ, ಅದು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದನ್ನು ಟೀಚ್ ಮಾಡ್ತಾ ಇರ್ಬೋದು, ಡಿಸೈನಿಂಗನ್ನು ಟೀಚ್ ಮಾಡ್ತಾ ಇರ್ಬೋದು, ಅಥವಾ ಕಾಮರ್ಸನ್ನು ಟೀಚ್ ಮಾಡ್ತಾ ಇರ್ಬೋದು, ಸೈನ್ಸನ್ನು ಟೀಚ್ ಮಾಡ್ತಾ ಇರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ನೀವು ಟೀಚಿಂಗನ್ನು ಮಾಡ್ತಾ ಇದ್ದೀರಿ ಅಂತಾದರೆ, ಕಲಿಸ್ತಾ ಇದ್ದೀರಿ ಅಂತಾದರೆ ನಿಮಗೆ ಒಳ್ಳೆಯ ಅನುಕೂಲತೆಗಳು, ಒಳ್ಳೆಯ ಅವಕಾಶಗಳು ಈ ತಿಂಗಳಲ್ಲಿ ಬರುತ್ತೆ. ಹಾಗೆ ಇನ್ನು ಮುಖ್ಯವಾಗಿ ಸಂತಾನದ ವಿಚಾರ ನೋಡಿ, ಸಂತಾನ ಸ್ಥಾನಾಧಿಪತಿಯಾಗಿರತಕ್ಕಂತಹ ಶನಿ ಸಪ್ತಮ ರಾಶಿಯಲ್ಲಿ ಇದ್ದಾನೆ, ಆತನಿಗೆ ಕುಜನ ಸಂಪರ್ಕ ಇದೆ. ಈ ಕುಜ ಶನಿಗಳಿಬ್ಬರು ಏನಿದ್ದಾರೆ ಅವರು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಒಂದಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅವರಿಬ್ಬರ ಸಂಪರ್ಕವು ಯಾವ ರಾಶಿಗೆ, ಯಾವ ಭಾವಕ್ಕೆ, ಯಾವ ವಿಚಾರಕ್ಕೆ ಬರುತ್ತೆ, ಅಂತಹ ವಿಚಾರಗಳಲ್ಲಿ ಕೆಲವೊಂದಷ್ಟು ಕೆಟ್ಟ ಫಲಗಳು ನಮಗೆ ಅನುಭವಕ್ಕೆ ಬರುತ್ತೆ. ಭಂಗಂ ಕುರುತೆ ಭೌಮಃ ಅಂತ, ಅವನು ಯಾವ್ಯಾವ ರಾಶಿಗೆ ಹೋಗ್ತಾನೋ ಅಥವಾ ಯಾವ್ಯಾವ ಭಾವಕ್ಕೆ ಹೋಗ್ತಾನೋ, ಸೊ ಆ ಒಂದು ಭಾವದ ವಿಚಾರಗಳಲ್ಲಿ ಅವನ ಒಂದಷ್ಟು ತೊಂದರೆಗಳನ್ನು ತಂದಿಡ್ತಾನೆ, ಭಂಗವನ್ನು ತಂದಿಡ್ತಾನೆ. ಸೊ ಹಾಗಾಗಿ ಈ ಒಂದು ಪಂಚಮ ಸ್ಥಾನಾಧಿಪತಿಯಾಗಿರತಕ್ಕಂತಹ ಶನಿಯ ಸಂಪರ್ಕಕ್ಕೆ ಈ ಕುಜ ಬರ್ತಾ ಇದ್ದಾನೆ. ಈ ಕುಜನು ನಿಮಗೆ ಅಷ್ಟಮಾಧಿಪತಿಯಾಗಿದ್ದಾನೆ, ಆರೋಗ್ಯ ಸ್ಥಾನಾಧಿಪತಿಯಾಗಿದ್ದಾನೆ. ಹಾಗಾಗಿ ಇಲ್ಲೊಂದಷ್ಟು ಸಮಸ್ಯೆಗಳನ್ನು ಇವರಿಬ್ಬರು ಸೇರಿ ಒಂದಷ್ಟು ಉಂಟು ಮಾಡ್ತಾರೆ. ಸೊ ಕುಜ ಶನಿಗಳಿಂದ ನೀವು ಬಚಾವಾಗಿ ಇರಬೇಕಾಗತ್ತೆ. ಯಾರ್ಯಾರಿಗೆ ಈ ಸಮಯದಲ್ಲಿ ಕುಜನ ದಶೆ ನಡೀತಾ ಇದೆ, ಅಥವಾ ಶನಿಯ ದಶೆ ನಡೀತಾ ಇರಬಹುದು, ಅಥವಾ ಕುಜದಶ ಶನಿ ಭುಕ್ತಿ, ಶನಿ ದಶ ಕುಜ ಭುಕ್ತಿ, ಇವರ ದಶಾಭುಕ್ತಿಗಳೇನಿದೆ ಅಂಥದ್ದು ನಿಮಗೆ ಈ ತಿಂಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಸೊ ಗುರುವಿನ ಒಂದು ಅನುಕೂಲತೆ ಇದೆ. ಸಮಸ್ಯೆಗಳಾದರೂ ಕೂಡ ಗುರು ನಿಮ್ಮನ್ನು ಬಚಾವ್ ಮಾಡ್ತಾನೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆಗಳು ಆಗೋದು ತಪ್ಪೋದಿಲ್ಲ. ಸೊ ಸಮಸ್ಯೆಗಳಿಂದ ಬಚಾವ್ ಮಾಡಬೇಕು ಅಂತಂದರೆ ಮೊದಲು ಸಮಸ್ಯೆಗಳು ಬರಬೇಕಾಗತ್ತೆ. ಹಾಗಾಗಿ ನೋಡಿ, ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ, ಜಾಗೃತರಾಗಿರಬೇಕಾಗತ್ತೆ. ಆ ವಿಚಾರದಲ್ಲಿ ಈ ಒಂದು ವಿವಾಹದ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಗುರು ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದಾನೆ, ಗುರುವಿನ ಅನುಕೂಲತೆ ಇದೆ, ವಿವಾಹಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಆದರೆ ಅನುಕೂಲತೆ ಆಗೋದು ಹೇಗೆ, ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡೇ ಅನುಕೂಲತೆಗಳಾಗುತ್ತೆ. ಸೊ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮುಖಾಂತರವಾಗಿ ಆ ಗುರು ನಿಮಗೆ ಆ ಒಂದು ವಿಚಾರದಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತಾನೆ. ಅನುಕೂಲತೆ ಇಲ್ಲ ಅಂತಲ್ಲ, ಅನುಕೂಲತೆ ಇದೆ, ಸಮಸ್ಯೆಗಳ ಬಗೆಹರಿಯುತ್ತೆ, ಆದರೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಾವು ಜಾಗೃತರಾಗಿ ಇರಬೇಕಾಗುತ್ತೆ. ಆದಷ್ಟು ಗುರು ರಾಯರ ಆರಾಧನೆಯನ್ನು ಮಾಡಬೇಕು, ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಪತ್ನಿ ಸಹಿತನಾಗಿರತಕ್ಕಂತಹ ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಅದರಿಂದ ನಿಮಗೆ ಅನುಕೂಲತೆಗಳಾಗತ್ತೆ. ಲಕ್ಷ್ಮೀನಾರಾಯಣನ ಅಥವಾ ಲಕ್ಷ್ಮೀ ವೆಂಕಟರಮಣ ಹೀಗೆ ಒಂದು
ಪತ್ನಿ ಸಹಿತನಾಗಿರತಕ್ಕಂತಹ ಸ್ತ್ರೀ ದೇವತಾ ಶಕ್ತಿಯ ಸಹಿತನಾಗಿರತಕ್ಕಂತಹ ಒಂದು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅದರಿಂದ ನಿಮಗೆ ಅನುಕೂಲತೆಗಳಾಗುತ್ತೆ. ಸೊ ವಿವಾಹದ ವಿಚಾರದಲ್ಲಿ ಅನುಕೂಲತೆ ಆಗುತ್ತೆ, ಸಂತಾನದ ವಿಚಾರದಲ್ಲಿ ಅನುಕೂಲತೆಗಳಾಗುತ್ತೆ. ಸೊ ಹೀಗೆ ಇವರಿಬ್ಬರ ಒಂದು ಈ ಶನಿ ಕುಜರ ಏನು ಸಂಪರ್ಕ ಇದೆ ಅದೊಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳಿದ್ದೇನೆ. ಯಾವ ದಶಾಭುಕ್ತಿಗಳೇ ಇರತಕ್ಕಂಥವರಿಗೆ ಯಾವ ರೀತಿಯ ಫಲಗಳು ಬರುತ್ತೆ ಅಂತಲೂ ಹೇಳಿದ್ದೇನೆ. ಸೊ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇವಾಗಿಂದಲೇ ನೀವು ಶುರು ಮಾಡಿ. ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಿ, ಲಕ್ಷ್ಮೀನಾರಾಯಣ ಹೃದಯವನ್ನು ಓದಿ ಅಥವಾ ಓದಿಸಿ ಅಥವಾ ಕೇಳಿ. ಇದರಿಂದಲೇ ನಿಮಗೆ ಒಳ್ಳೆಯ ಒಂದು ಫಲಗಳು ಉಂಟಾಗುತ್ತೆ. ಸೀತಾರಾಮನ ಆರಾಧನೆಯನ್ನು ಮಾಡೋದ್ರಿಂದಲೂ ಕೂಡ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಆಂಜನೇಯನ ಆರಾಧನೆಯನ್ನು ಮಾಡೋದ್ರಿಂದಲೂ ಕೂಡ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದ್ರಿಂದಲೂ ಕೂಡ ಒಳ್ಳೆಯ ಫಲಗಳು ಉಂಟಾಗುತ್ತೆ. ನಿಮಗೆ ಯಾವ ದೇವರು ಇಷ್ಟ ಆಗುತ್ತಾರೆ ಆ ದೇವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ, ಅನುಕೂಲತೆಗಳಾಗುತ್ತೆ. ಚೆನ್ನಾಗಿ ಒಂದಷ್ಟು ಅನುಕೂಲತೆಗಳು ಬರುತ್ತೆ. ಸುಖ ಚೆನ್ನಾಗಿದೆ, ಒಂದಷ್ಟು ಈ ಆರಾಧನೆಗಳನ್ನು ಅಥವಾ ಒಂದಷ್ಟು ಪರಿಹಾರಗಳನ್ನು ಒಂದಷ್ಟು ಜಾಗ್ರತೆಗಳನ್ನು ತೆಗೆದುಕೊಂಡ್ರೆ ಸುಖ ಚೆನ್ನಾಗಿರುತ್ತೆ, ಒಳ್ಳೆಯ ಖುಷಿಯೂ ಕೂಡ ಸಿಗುತ್ತೆ. ಸಮಸ್ಯೆಗಳನ್ನು ಬೇಗನೆ ಬಗೆಹರಿಸ್ಕೊಳ್ತೀರಿ. ಬಗೆಹರಿಸೋದಕ್ಕೆ ಗುರುವಿನ ಒಂದು ಅನುಗ್ರಹ ಅನ್ನುವಂಥದ್ದಿದೆ. ಸೊ ಗುರುರಾಯರ ಅನುಗ್ರಹ ಅನ್ನುವಂಥದ್ದಾಗುತ್ತೆ. ಸೊ ನೀವು ಆ ದೇವರ ಒಂದು ಆರಾಧನೆಯನ್ನು ಹೆಚ್ಚಾಗಿ ಮಾಡ್ತಾ ಹೋಗಿ. ಸೊ ನಿಮಗೆ ಬೇಗನೆ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ, ಸುಲಭವಾಗಿ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ, ಒಳ್ಳೆಯ ಸಹಾಯಗಳು ಸಿಗುತ್ತೆ. ಅದೃಷ್ಟ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ. ಸೊ ಅದೃಷ್ಟ ಸ್ಥಾನಾಧಿಪತಿಯಾಗಿರತಕ್ಕಂತಹ ಶುಕ್ರನು ಕೂಡ ಸುಖ ಸ್ಥಾನದಲ್ಲಿರ್ತಾನೆ, ಸಹಾಯ ಸ್ಥಾನದಲ್ಲಿರ್ತಾನೆ. ಸೊ ಈ 2 ಸ್ಥಾನಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಬರುತ್ತೆ. ಶುಕ್ರನಿಂದಲೂ ಕೂಡ ಒಳ್ಳೆಯ ಫಲಗಳು ಬರುತ್ತೆ. ದೇವಿ ಆರಾಧನೆಯಿಂದಲೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಬರುತ್ತೆ. ಹಾಗೆ ಗಣಪತಿಯ ಆರಾಧನೆಯಿಂದಲೂ ಕೂಡ ಒಳ್ಳೆಯ ಫಲಗಳು ಉಂಟಾಗುತ್ತೆ. ನೀವು ಯಾವ ದೇವರ ಆರಾಧನೆಯನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀರಿ ಆ ದೇವರ ಆರಾಧನೆಯನ್ನು ಮುಂದುವರಿಸಿ. ಅದರ ಜೊತೆಗೆ ಗುರುರಾಯರ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ, ಅನುಕೂಲತೆಗಳು ಜಾಸ್ತಿಯಾಗಿ ಆಗತ್ತೆ. ಒಳ್ಳೆಯ ಸಾಲದ ವಿಚಾರದಲ್ಲಿಯೂ ಕೂಡ ಒಳ್ಳೆಯ ಫಲಗಳಿದ್ದಾವೆ. ಸಾಲ ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೂ ಕೂಡ ಒಳ್ಳೆಯ ಅನುಕೂಲತೆಗಳಾಗುತ್ತೆ. ಸಾಲ ತೀರ್ತಾ ಇಲ್ಲ, ಸಾಲದಿಂದ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತಂದ್ರೂ ಕೂಡ ನಿಮಗೆ ಅದರಿಂದ ಒಂದಷ್ಟು ಮುಕ್ತಿ ಅನ್ನುವಂಥ ಸಿಗುತ್ತೆ. ಹಾಗೆ ಕೊಟ್ಟಿರುವಂತಹ ಸಾಲ ವಾಪಸ್ ಬರುವಂತಹ ಯೋಗಗಳು ಕೂಡ ಆಗುತ್ತೆ. ಒಟ್ಟಾರೆ ನಿಮಗೆ ಒಳ್ಳೆಯ ಫಲಗಳನ್ನುವಂತಹದ್ದು ಕನ್ಯಾ ರಾಶಿಯವರಿಗೆ ಅನುಭವಕ್ಕೆ ಈ ತಿಂಗಳಲ್ಲಿ ಬರುತ್ತೆ. ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.